ಬಿಹಾರ್ ಎಲೆಕ್ಷನ್ ಸಂಬಂಧಪಟ್ಟಂತೆ 2 ಸರಿ ಹೋಗಿದ್ರೆ ಮತ್ತೆ ಯಾವಾಗ ಹೋಗ್ತೀರಾ? ಪರಿಸ್ಥಿತಿ ಬಿಹಾರ್ ಮತ್ತೆ ಅಲ್ಲಿದು ಚುನಾವಣಾ ಫಲಿತಾಂಶ ಕರ್ನಾಟಕ ರಾಜಕಾರಣದ ಮೇಲೆ ಏನಾದರೂ ಪರಿಣಾಮ ಬಿಹಾರ್ಗೆ 2 ಸತಿ ಹೋಗಿದ್ದೀರಲ್ಲ, ಅಲ್ಲಿಯ ಪರಿಸ್ಥಿತಿ ಹೇಗಿದೆ? ಈ ಸಾರಿ ಗೆಲ್ತೀವಿ. ಇಂಡಿಯಾ ಬ್ಲ್ಯಾಕು ಈ ಸಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಬದಲಾವಣೆ ಆಗುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಜನರು ಕೂಡ ರಾಹುಲ್ ಗಾಂಧಿಯವರು ಪಾದಯಾತ್ರೆ ಮಾಡಿದ್ರಲ್ಲ, ಒಳ್ಳೆ ರೆಸ್ಪಾನ್ಸ್ ಇತ್ತು, ಓವರ್ವೆಲ್ಮಿಂಗ್ ರೆಸ್ಪಾನ್ಸ್. ಅದರಿಂದ ಬಿಹಾರ್ನಲ್ಲಿ ಗೆಲ್ಬೋದು ಅಂತೇಳಿ ಈ ಸರ್ ಅಂದ್ಕೊಂಡಿದ್ದೀನಿ. ತಾವು ಯಾವಾಗ ಹೋಗ್ತೀರಾ? ಪ್ರಚಾರಕ್ಕೆ ಹೋಗ್ತೀರಾ? ತಾವೇನಾದರೂ ಅಲ್ಲಿ ಹೋಗ್ತೀರಾ ಸರ್ ಪ್ರಚಾರಕ್ಕೆ? ಯಾವಾಗ ಟೈಮ್ ಕರೆದರೆ ಹೋಗ್ತೀನಿ ಅಗತ್ಯ ಇದ್ದರೆ. ಸರಿ, ಅಲ್ಲಿ ರಿಸಲ್ಟ್ ಏನಾದ್ರು ಕರ್ನಾಟಕ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ? ಯಾವ ರಾಜ್ಯದ ಮೇಲೂ ಪರಿಣಾಮ ಬೀರುತ್ತೆ. ಬಟ್ ನೀವು 100 ಸಾರಿ ಹೇಳಿದ್ದೀರಾ ಸರ್, ಏನೋ ನವೆಂಬರ್ ಇಲ್ಲ ಡಿಸೆಂಬರ್ ಇಲ್ಲ ಅಂತೇಳಿ. ಬಟ್ ಪದೇ ದಿನ ಅದೇ ಚರ್ಚೆ ಆಗ್ತದೆ. ಏನು ಅದೇ ನವೆಂಬರ್ ಕ್ರಾಂತಿ ಬಗ್ಗೆ ಪದೇ ಚರ್ಚೆ ಆಗ್ತಾ ಇದೆ. ಎಲ್ಲಿ ಕ್ರಾಂತಿ ಇಲ್ರಿ? ಕ್ರಾಂತಿ ಅಂದ್ರೆ ಏನು? ವಾಟ್ ಡು ಯು ಮೀನ್ ಬೈ ಕ್ರಾಂತಿ? ಅವರ ಪ್ರಕಾರವಾಗಿ ರೆವಲ್ಯೂಷನ್ ಅಲ್ವಾ? ರೆವಲ್ಯೂಷನ್ ಆಗುತ್ತಾ? ಕ್ರಾಂತಿ ಅಂದ್ರೆ ಏನಪ್ಪ? ಬದಲಾವಣೆ ಕ್ರಾಂತಿ ಅಲ್ಲ ನೋಡ್ರಿ. ಸುಮ್ಮನೆ ನೀವು ಕೇಳ್ತೀರಿ, ಅವ್ರಿಗೂ ಕೆಲಸ ಇಲ್ಲ. ಕ್ರಾಂತಿ ಆಗುತ್ತೆ. ಕ್ರಾಂತಿನೂ ಆಗಲ್ಲ, ಭ್ರಾಂತಿನೂ ಆಗಲ್ಲ. ಪ್ರಶ್ನೆ ಸರ್, ತಾವು ಪದೇ ಹೇಳ್ತಾ ಇದ್ರು, ದಿನ ಅದನ್ನೇ ಹೇಳ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ ಸರ್. ಯಾರು? ವಿಪಕ್ಷದವರು. ನೀವು ನೆಗ್ಲೆಕ್ಟ್ ಮಾಡಬೇಕು ಅದನ್ನ. ಅಲ್ಲ, ರೂಲಿಂಗ್ ಪಾರ್ಟಿ ಅವರು ಹೇಳ್ತಾ ಇದ್ದಾರೆ. ನೀವು ಅವ್ರು ಯಾರು ಹೇಳಿದ್ರು ಕೂಡ ನೆಗ್ಲೆಕ್ಟ್ ಮಾಡಬೇಕು ಸರ್. ಈಗ ಈ ಶಾಲಾ ಆವರಣದ ವಿಚಾರ 2013ರಲ್ಲಿ ಜಗದೀಶ್ ಶೆಟ್ಟರ್ CM ಆಗಿದ್ದಾಗಲೇ ಸುತ್ತೋಲೆ ಹೊರಡಿಸಿರುವಂಥದ್ದು ಸುತ್ತೋಲೆ ಇದೆ. ಹೌದು, ಅವರೇ ಅವ್ರ ಕಾಲದಲ್ಲೇ ಚೀಫ್ ಮಿನಿಸ್ಟರ್ ಇರುವಾಗ ಅವರೇ ಮಾಡಿದ್ದು. ಸಾರ್ವಜನಿಕ ಬರೀ RSS ಅಂತ ಅಲ್ಲ, ಎನಿ ಆರ್ಗನೈಜೇಷನ್ ಎಲ್ರಿಗೂ ಅಪ್ಲೈ ಆಗುತ್ತೆ. ಎನಿ ಆರ್ಗನೈಜೇಷನ್ ಸರ್ಕಾರಿ ಶಾಲೆಗಳಲ್ಲಿ, ಆಟದ ಮೈದಾನಗಳಲ್ಲಿ, ಪಾರ್ಕ್ಗಳಲ್ಲಿ, ಗೌರ್ಮೆಂಟ್ ಜಾಗಗಳಲ್ಲಿ, ಮತ್ತು ಏಡೆಡ್ ಸ್ಕೂಲ್ಗಳಲ್ಲಿ ಅಲ್ಲಿ ಕೂಡ ಮಾಡಬಾರ್ದು ಅಂತ ಮಾಡಿದ್ದೀವಿ. ಸರ್, ಈಗ ಇನ್ಫೋಸಿಸ್ ಸುಧಾಮೂರ್ತಿ ಹೊರತು ನಾರಾಯಣಮೂರ್ತಿ ಅವರು ಕೂಡ ನಾವು ಈ ಸಮೀಕ್ಷೆಯಲ್ಲಿ ಭಾಗವಹಿಸೋದಿಲ್ಲ ಅನ್ನೋದನ್ನು ಹಿಂಬರ ಕೊಟ್ಟಿದ್ದಾರೆ. ಇದು ಇಂಪ್ಯಾಕ್ಟ್ ಆಗಲ್ಲ? ಅವ್ರಿಗೆ ಸೇರಿದ್ದು ನಾವು ಹಿಂದುಳಿದವ್ರು ಅಲ್ಲ. ಅವರಿಗೆ ಹಿಂದುಳಿದವ್ರ ಸಮೀಕ್ಷೆ ಅಲ್ರಿ, ಅವ್ರು ಬರೆದಿದ್ದಾರೆ ಸರ್. ಅವ್ರು ಏನಾರ ಬರಿಲ್ಲಪ್ಪ, ನಿನಗೆ ಅರ್ಥ ಆಗ್ಬೇಕಲ್ಲ. ನನಗೆ ಅರ್ಥ ಆಗಿದೆ. ಏನಂತ ಅರ್ಥ ಆಗಿದೆ? ಅದು ಹಿಂದುಳಿದವ್ರಿಗೆಲ್ಲ ಓವರ್ ಆಲ್ ಎಲ್ಲ ಜನರ ಬಡತನ. ಅವ್ರಿಗೆ ಅರ್ಥ ಆಗದೆ ನಾವೇನು ಮಾಡೋಕ್ಕಾಗುತ್ತೆ? ಅಲ್ಲ, ಇನ್ಫೋಸಿಸ್ ಅವ್ರಿಗೆ ಅರ್ಥ ಆಗಿದೆ. ಇನ್ಫೋಸಿಸ್ ಅಂತಂದರೆ ಅವ್ರು ಬೃಹಸ್ಪತಿನ? ನಾವು 20 ಸಾರಿ ಹೇಳಿದ್ದೀವಿ, ಇದು ಹಿಂದುಳಿದವರು ಸಮೀಕ್ಷೆ ಅಲ್ಲ, ಗೊತ್ತಾಯ್ತಾ? ಇದು ಇಡೀ ಪಾಪ್ಯುಲೇಷನ್ ಸಮೀಕ್ಷೆ. ಹಾಗಾದರೆ ನಾವು ಶಕ್ತಿ ಯೋಜನೆ ಮಾಡಿದ್ದೀವಿ. ಮೇಲ್ಜಾತಿಯವರು ಹೋಗಲ್ಲ, ಬಡವರು ಹೋಗಲ್ವಾ? ಗೃಹಲಕ್ಷ್ಮಿ ಮಾಡಿದ್ದೀವಿ, ಮೇಲ್ಜಾತಿಯವರು ಹೋಗಲ್ವಾ? ನಿನ್ನೆ ನೀವೇ 45 ನಿಮಿಷ ಎಲ್ಲ ವಿವರ ಕೊಟ್ಟಿದ್ದೀರಿ. ಇದು ತಪ್ಪು ತಿಳ್ಕೊಂಡಿದ್ದಾರೆ, ತಪ್ಪು ಮಾಹಿತಿ ಹೋಗಿದೆ ಅಂತ ಅನಿಸುತ್ತೆ. ನಾನು ಅದಕ್ಕೆ ಪದೇ ಅಡ್ವರ್ಟೈಸ್ಮೆಂಟ್ ಮೂಲಕ, ನಾನು ಹೇಳೋದ್ರ ಮೂಲಕ, ಬೇರೆ ಮಂತ್ರಿಗಳು ಹೇಳೋದ್ರ ಮೂಲಕ ಇವೆಲ್ಲ ಮಾಡಿದ್ದೀವಿ. ಆದರೂ ಕೂಡ ನನಗೆ ಗೊತ್ತಿಲ್ಲ. ನಾರಾಯಣಮೂರ್ತಿ ಅಂತೇವರು, ಸುಧಾಮೂರ್ತಿ ಅಂತೇವರು, ಇದು ಹಿಂದುಳಿದವರ ಸಮೀಕ್ಷೆ ಅಂತ ಭಾವನೆ ಇದ್ದರೆ ಅದು ತಪ್ಪು. ಇಲ್ಲ ಸರ್, ಈಗ ಕೇಂದ್ರ ಸರ್ಕಾರ ಮಾಡಿದಾಗಲೂ ಅದೇ ಉತ್ತರ ಕೊಟ್ಟರೆ ಒಪ್ಪಬಹುದು. ಈಗ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತದೆ, ಆಗೇನು ಉತ್ತರ ಹೇಳ್ತಾರೆ? ಆಗೇನು ಹೇಳ್ತಾರಪ್ಪ? ಇದು ಜಾಣತನದ ಉದ್ದೇಶಪೂರ್ವಕವಾಗಿ ನೆಗ್ಲೆಕ್ಟ್ ಮಾಡ್ತಾರೆ. ಗೊತ್ತಿಲ್ಲ ನನಗೆ, ಅವ್ರಿಗೆ ತಪ್ಪು ಮಾಹಿತಿ ಇರ್ಬೋದು. ಇದು ಹಿಂದುಳಿದವರ, ಐ ಆಮ್ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್. ಇದು ಎಲ್ಲ ಜನರ, ಯಾವುದೇ ಜಾತಿಗೆ ಸೇರಿರಲಿ, ಯಾವುದೇ ಧರ್ಮಕ್ಕೆ ಸೇರಿರಲಿ, 7 ಕೋಟಿ ಜನಸಂಖ್ಯೆ ಇದೆ ಕರ್ನಾಟಕದಲ್ಲಿ. 7 ಕೋಟಿ ಜನರ ಸಾಮಾಜಿಕ
ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ. ಸರ್, ಈಗ ಕೆಲವೊಂದು ಐ ಟಿ ಕಂಪನಿಗಳು ಆಂಧ್ರದ ಪಾಲಾಗಿದೆ. ಹಾಗಾಗಿ ಆಂಧ್ರದ ಐ ಟಿ ಮಿನಿಸ್ಟ್ರು ಟ್ವೀಟ್ ಮಾಡ್ತಾ ಇದ್ದಾರೆ, ನಮ್ಮ ಕಾರವನ್ನು ತಡ್ಕೊಳಕ್ ಆಗ್ತಾ ಇಲ್ಲ ಕರ್ನಾಟಕಕ್ಕೆ. ಈಗ ನೋಡಿ, ಇನ್ವೆಸ್ಟ್ ಮಾಡೋರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ. ಈಗ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿರೋರು ಹಾಗಾದರೆ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಮಾಡಿದಾರ ಅಲ್ಲೂ ಮಾಡ್ತಾರೆ, ಇಲ್ಲೂ ಮಾಡ್ತಾರೆ, ಎಲ್ಲ ರಾಜ್ಯಗಳಲ್ಲೂ ಕೂಡ ಮಾಡ್ತಾರೆ. ಇನ್ವೆಸ್ಟ್ಮೆಂಟು ಈಗ ಎಂಥದ್ದು, ನಮ್ಮ ಐಫೋನ್ ತಯಾರು ಮಾಡೋದು ಕರ್ನಾಟಕದಲ್ಲಿ ಮಾಡಿದಾರಲ್ಲ, ಅಲ್ಲಿ ಮಾಡಿಲ್ಲ ಯಾಕೆ ಅಂತಂದರೆ ಅವ್ರು ಎಲ್ಲಿ ಬೇಕೋ ಅಲ್ಲಿ ಮಾಡ್ತಾರೆ. ಅವರು ಟ್ವಿಟರ್ ಅಲ್ಲಿ ಕರ್ನಾಟಕವನ್ನು ಬಹಳ ಕೀಳಾಗಿ ಪ್ರತಿಬಿಂಬಿಸೋ ಕೆಲಸ ಮಾಡ್ತಾರೆ. ಸಾಮರ್ಥ್ಯನೇ ಇಲ್ಲ, ಕಾರದ ಉರಿ ಜಾಸ್ತಿ ಎಲ್ಲ ಮಾಧ್ಯಮದವ್ರ ಸೃಷ್ಟಿ ಅದು. ಅಲ್ಲ, ಅವ್ರು ಟ್ವೀಟ್ ಮಾಡಿದ್ದಾರೆ, ಅಫಿಷಿಯಲ್ ಟ್ವೀಟ್ ಮಾಡಿದ್ದಾರೆ. ಯಾವ ಟ್ವಿಟರ್ ಅವರು ಬೇಕು ಅಂತ ಮಾಡ್ತಾ ಇದ್ದಾರೆ, ಅದಕ್ಕೆ ನೀವು ಉಪ್ಪು ಖಾರ ಹಾಕ್ತಾ ಇದ್ದೀರಿ. ನಾವು ಉಪಕಾರ ಆಗ್ತದೆ. ನೀವು ಅಂದ್ರೆ ಮಾಧ್ಯಮದವರಯ್ಯ, ನೀನಂತದ್ದು ನೀನು ಯಾಕೆ ಕುಂಬಳಕಾಯಿನ ಕಳ್ಳ ಅಂದ್ರೆ ಎಗಲಿ ಮಾಧ್ಯಮದವರು ಅಂದ್ರೆ ನಾವೇ ಸರ್, ಹಂಗಾಗಿ ಕುಂಬಳಕಾಯಿನ ಕಳ್ಳ ಅಂದ್ರೆ ಮಾಧ್ಯಮದವರು ನಾವೇ ಉಪಕಾರ ಆಗ್ತಾ ಇಲ್ಲ. ಐಟಿ ಅವರೇ ಕೇಳಿಯಪ್ಪ, ಕರ್ನಾಟಕದಲ್ಲಿ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ. ಹಾಗಾದರೆ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ನಂಬರ್ 1 ಹೆಂಗಾಗ್ತದೆ? ಗ್ಲೋಬಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ 1 ಇನ್ ದಿ ಕಂಟ್ರಿ, ಹೆಂಗಾಗ್ತದೆ? ಈಗ ಬೆಂಗಳೂರಿಗೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮತ್ತೆ ಕಾಂಗ್ರೆಸ್ ಸರ್ಕಾರದಲ್ಲೂ ಕಮಿಷನ್ ತಗೊಳ್ಳುವಂತ ಕೆಲಸ ಆಗ್ತದೆ ಎಂದು ಆರೋಪ ಮಾಡಿದ್ದಾರೆ. ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಹಂಗಂತ ಹೇಳಿ ಕೋರ್ಟ್ಗೆ ಹೋಗ್ಲಿ. ಪದೇ ಪದೇ ಈ ರೀತಿ ಆರೋಪಗಳನ್ನು ಮಾಡಿಸ್ತಾ ಇದ್ದಾರೆ. ನಿನ್ನೆ ನಿಮ್ಮ ಮಗ ಹೇಳ್ತಾರೆ ನೀವೇ 5 ವರ್ಷ ಚೀಫ್ ಮಿನಿಸ್ಟರ್ ಅಂತ. ನಿಮ್ಮ ಮಗನೂ ಕೂಡ ನಿನ್ನೆ ಹೇಳಿದ್ದಾರೆ. ಯಾರು? ಅವನ್ನೇ ಕೇಳಿ, ಅವನ್ನೇ. ಅಲ್ಲಲ್ಲ, ನೀವೇ ಹೇಳಿದಿರ, ನೀವೇ ಹೇಳಿದಿರ ಅವನಿಗೆ